ನಮಸ್ಕಾರ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಗಾದೆಗೂಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಗಾದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈ ಗಾದೆಯನ್ನು ಸಾಮಾನ್ಯವಾಗಿ ನೀವು ಕೇಳಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಕೇಳಿದರೆ ಕಮೆಂಟ್ ಮಾಡಿ, ಕೇಳಿದ್ದೀವಿ ಅಂತ. ಕೇಳಿಲ್ಲ ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಹಾಗಿದ್ರೆ ಈ ಗಾದೆಯ ಅರ್ಥ ಏನು ಅಂತ ನೋಡೋದಾದರೆ, ಯಾರಿಗೆ ಮಾತು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಶಬ್ದಗಳ ಪ್ರಯೋಗ ಮತ್ತು ಶಬ್ದಗಳ ಭಂಡಾರ ಇದ್ದು ಯಾರ ಹತ್ರ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇದ್ದಲ್ಲಿ ಅವರ ಹತ್ರ ಸಾಮಾನ್ಯವಾಗಿ ಯಾರೂ ಜಗಳಾಡೋದಕ್ಕೆ ಬರೋದಿಲ್ಲ. ಹಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋದಾದರೆ, ಇವತ್ತಿನ ಒಂದು ರೀತಿಯಲ್ಲಿ ಹೇಳೋದಾದರೆ ಒಂದು ಡಯಟ್ ಅಂತ ಏನು ಹೇಳ್ತೀವಿ ಅಥವಾ ಡಯಟಿಷಿಯನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಈಗ ಎಕ್ಸ್ಟ್ರಾ ಕನ್ಸಲ್ಟೇಷನ್ಗಳಿದೆ. ಡಯಟಿಷಿಯನ್ ಅವ್ರಿಗೆ ಕನ್ಸಲ್ಟ್ ಮಾಡಿ ಎಷ್ಟು ಊಟ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಊಟ ಮಾಡಬೇಕು ಅಂತೆಲ್ಲ ಕನ್ಸಲ್ಟೇಷನ್ ಮಾಡ್ಕೊತಾ ಇದ್ದೀವಿ. ಅದೇ ಇಂದಿನ ಕಾಲದಲ್ಲಿ ಊಟ ಬಲ್ಲವರು ಅಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವಾಗ ಊಟ ಮಾಡಬೇಕು ಅನ್ನೋದನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅವರಿಗೆ ರೋಗಗಳು ಬರ್ತಾ ಇರಲಿಲ್ಲ, ಅಥವಾ ಅವರು ರೋಗಗಳಿಂದ ದೂರ ಉಳಿತಿದ್ರು ಅನ್ನೋ ಒಂದು ಅರ್ಥದಲ್ಲಿ ಈ ಒಂದು ಗಾದೆ ಇದೆ. ಇವತ್ತು ಈ ಗಾದೆಯನ್ನು ಎಲ್ಲಿ ಬಳಸ್ಬೋದು ಅಂತ ನೋಡೋದಾದರೆ, ಇತ್ತೀಚೆಗೆ ಕನ್ನಡ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ಅವರಿಗೆ ಈ ಮಾತು ತುಂಬ ಸೂಕ್ತವಾಗಿ ಅನ್ವಯಿಸುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಗಿಲ್ಲಿ ಅವರ ಮಾತಾಗಲಿ, ಅವರ ಹಾಸ್ಯ ಪ್ರಜ್ಞೆ ಆಗಲಿ, ಅವರು ಒಂದು ಮಾತಿನಲ್ಲೇ ಕೊಡ್ತಾ ಇದ್ದಂಥ ಉತ್ತರಗಳಾಗಲಿ ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾರೂ ಎದುರಾಳಿಗಳು ಅವ್ರ ಹತ್ರ ಜಗಳಾಡೋಕ್ಕೆ ಹೋಗ್ತಿರಲಿಲ್ಲ. ಬೇಡಪ್ಪ, ಹಾಸ್ಯವಾಗೇ ಏನಾದರೂ ಹೇಳಿಬಿಡ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರ ಹತ್ರ ಜಗಳನೇ ಆಗಲಿಲ್ಲ, ಹೆಚ್ಚು ಜಗಳ ಅವ್ರ ಜೊತೆಯಲ್ಲಿ ಆಗಲಿಲ್ಲ. ಇದು ಅವರಿಗೆ ತುಂಬ ಸೂಕ್ತವಾಗಿ ಅನ್ವಯಿಸುತ್ತೆ ಅಂತ ನನಗನ್ಸುತ್ತೆ. ತಮಗೆ ಇದ್ರ ಬಗ್ಗೆ ಬೇರೆ ಏನಾದರೂ ಅಭಿಪ್ರಾಯಗಳಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇ ಸ್ನೇಹಿತರೆ, ತಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ, ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಮುಂದಿನ ಪೀಳಿಗೆಗೆ ಈ ಒಂದು ಗಾದೆಗಳು ಮುಂದಿನ ಪೀಳಿಗೆಗೆ ತಲುಪಬೇಕು ಅನ್ನೋ ನನ್ನ ಒಂದು ಆಸೆಯನ್ನು ಸಬಲಗೊಳಿಸೋದಕ್ಕೋಸ್ಕರ ನೀವು ಹೆಚ್ಚು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಓಕೆ, ಹಾಗೆ ನೋಟಿಫಿಕೇಷನ್ ಬಟನನ್ನು ಕೂಡ ಆನ್ ಮಾಡ್ಕೊಳ್ಳಿ. ಸರಿ ಸ್ನೇಹಿತರೆ, ಹಾಗಿದ್ದರೆ ನಾನು ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ.